ಬಾಸ್ ಯಾರು ಅನ್ನೋ ಪ್ರಶ್ನೆ ಹೇಳಿದ್ರಿ, ನಾನೇ ಬಿಗ್ ಬಾಸ್ ಅಂತ. ಬಟ್ ನಾವು ಅಬ್ಸರ್ವ್ ಮಾಡುವಾಗೆಲ್ಲ ನೀವು ಬಿಗ್ ಬಾಸ್ಗೆ ಹಾಯ್ ಬಿಗ್ ಬಾಸ್ ಹೇಳೋದಾಗಿರ್ಬೋದು, ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಹತ್ರ ಮಾತಾಡೋದಾಗಿರ್ಬೋದು. ಸೊ ಒಂದು ಕ್ವಶನ್, ಇವತ್ತಿಗೂ ಬಿಗ್ ಬಾಸ್ ಯಾರು ಅನ್ನೋದು, ಈಗ ನೀವು ಬಿಗ್ ಬಾಸ್ ಜೊತೆ ಮಾತಾಡ್ತೀರಾ, ಆ ವಾಯ್ಸ್ ಜೊತೆ ಮಾತಾಡ್ತೀರಾ, ಅದೊಂಥರ ಕಾಡ್ತಾನೆ ಇರುವಂತ ಪ್ರಶ್ನೆ, ಯಾರು ಬಿಗ್ ಬಾಸ್? ಗಣಪತಿ ಅಂದ್ರೆ ಅವ್ರಿಗೆ ಒಂದು ಅಪ್ಪ ಶಿವ ಇರ್ತಾನಂತಲ್ಲ ಹಾಗೆ. ನೀವೇ ಪಾಯಿಂಟ್ ಅದಲ್ಲ. ಸಿ, ದ ಪಾಯಿಂಟ್ ಇಸ್, does it matter? The fact that everybody likes to believe I'm the one. And ಅಲ್ಲಿ ಹೋದ ತಕ್ಷಣ ಬಿಗ್ ಬಾಸ್ ಅಂತ ನೀವೇನು ಹೇಳ್ತೀರಿ, ನೀವು ಕೇಳಿದ್ದಕ್ಕೆ ನಾನೇ ಬಿಗ್ ಬಾಸ್ ಅಂತ ನಿಮಗೆ ಹೇಳಿದ್ದೇನೆ. ದ ಫ್ಯಾಕ್ಟ್ ಇಸ್ ಇಟ್ ಡಸಂಟ್ ಮ್ಯಾಟರ್. ಅಲ್ಲಿ ವಾಟ್ ಮ್ಯಾಟರ್ಸ್ ಇಸ್ ನನ್ನ ವೀಕ್ಷಕರು ಅದೇ ಹ್ಯಾಪಿ, ದಿಸ್ ರೇಟಿಂಗ್ ಬಂತ, ಇಸ್ ಇಟ್ ಡೂಯಿಂಗ್ ವೆಲ್. ಹೌ ಶುಡ್ ಇಟ್ ಮ್ಯಾಟರ್ ಹೂ ಇಸ್ ದ ಬಿಗ್ ಬಾಸ್, ಹೂ ಇಸ್ ನಾಟ್ ದ ಬಿಗ್ ಬಾಸ್, ಹೂ ಇಸ್ ಪೇಯಿಂಗ್, ಹೂ ಇಸ್ ನಾಟ್ ಪೇಯಿಂಗ್, ಆಸ್ ಲಾಂಗ್ ಆಸ್ ದಿ ಹೋಲ್ ಇಂಟೆನ್ಷನ್ ಆಫ್ ಕಮಿಂಗ್ ಟುಗೆದರ್. ಇಟ್ಸ್ ಅ ವೆರಿ ಕನ್ಸಾಲಿಡೇಟೆಡ್, ವೆರಿ ಬಿಗ್ ಎಫರ್ಟ್ ಆಫ್ ತುಂಬ ಜನದ್ದು ಕೂಡ್ಕೊಂಬಂದಿರೋ ಎಫರ್ಟ್ ಅದು. ಸೊ ದ ಬಿಗ್ ಬಾಸ್ ಇಸ್ ಆ್ಯಕ್ಚುಲಿ ದ ನಂಬರ್ ದಟ್ ಕೇಮ್ ಫೈನಲಿ. ಸೋ ಮೆನಿ ಮಿಲಿಯನ್, ಸೋ ಮೆನಿ ಬಿಲಿಯನ್, ಅದೆಲ್ಲ ಬಂದಾಗ ನಮ್ಮ ಡ್ರೆಸ್ಸಿಗೆ, ಟಕ್ಸಿಡೋಗೆ ಒಂದು ಮೀನಿಂಗ್ ಸಿಗುತ್ತೆ. ಅದು ಬಂದಿಲ್ಲ ಅಂದ್ಕೊಳ್ಳಿ, ಇದೇ ಪ್ರೋಮೋಗೆ ಇವ್ರು ಹೇಳ್ತಾರೆ 1 million ವ್ಯೂ, 50 lakhs ಇದು, 1 something TR, TVR, whatever. It makes no sense. I think the biggest thing for Big Boss is the success it has brought in. The ಜನಗಳ ಪ್ರೀತಿ, ಜನಗಳ ಒಂದು ಆತುರದಿಂದ 9 ಗಂಟೆ 9:30 ಕಾಯ್ತಾರಲ್ಲ, that whole thing is making everybody become so humble. ನೀವು ಕೇಳಿದಾಗ ಹೇಳಲೇಬೇಕು, ಹೇಳ್ತೀವಿ ಅಷ್ಟೇ, ಬಿಕಾಸ್ ಅದು ಹೇಳಲಿಲ್ಲ ಅಂದರೆ ನಮ್ಮ ಮಾರ್ಕೆಟಲ್ಲಿ ನಡೆಯೋದಿಲ್ಲ. ಬಟ್ ಅದು ತುಂಬ ವೈರಲ್ ಆಗಿತ್ತು ಸರ್, ಅದಕ್ಕೋಸ್ಕರ ಯಾರು ಕೇಳಿರಲಿಲ್ಲ, ಬಿಗ್ ಬಾಸ್ ಯಾರು ಗೊತ್ತಿರಲಿಲ್ಲ, ಇವ್ರು ಗೊತ್ತಾಯಿತು ಅಂತ. ಅದಕ್ಕೆ ಈ ಪ್ರಶ್ನೆ ನೀವು ಸರಿ ಕೇಳಿದೆ ಸರ್. ಐ ಥಿಂಕ್ ಬೇಸಿಕಲಿ ಅದನ್ನು ಜನಗಳಲ್ಲೇ ನೋಡಿದ್ದೀನಿ ನಾವು. ಅವ್ರು ಬಿಗ್ ಬಾಸ್ ಯಾರು ಅಂತಂದರೆ ನನ್ನ ಹೆಸರೇ ತೊಗೊತಾರೆ, ಹೇಳ್ತಾರೆ, ಮಾಡ್ತಾರೆ. ದಟ್ ಇಸ್ ನಾಟ್ ಈವನ್ ಐ ರಿಯಲೈಸ್. ಓಕೆ, ಇಟ್ಸ್ ಅ ಪರ್ಸೆಪ್ಷನ್. ಸೊ ಅದ್ರ ಪ್ರಕಾರ ನಾವು ಮಾತಾಡಬೇಕಾಗತ್ತೆ, ಇರಬೇಕಾಗತ್ತೆ, ಅದ್ರ ತೂಕವಾಗಿ ಇರಬೇಕಾಗತ್ತೆ ವೇದಿಕೆ ಮೇಲೆ ಅಂತ. ಸೊ ಇಟ್ಸ್ ಗೋಯಿಂಗ್ ಹೆಡ್.